Hi everyone, myself Aruna, Assistant Professor, Department of Economics. ಇವತ್ತು ನಾನು KSET 2025ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಸೊ ಆ ರೀತಿ ಮಾಡೋದ್ರಿಂದ ನಿಮಗೆ ನಾವು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮಗೇನಾದರೂ ಅನಿಸಿದರೆ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ನಾವು ಈ ಹಿಂದಿನ ತರಗತಿಗಳನ್ನು ನೋಡೋದಾದರೆ ಮಾರುಕಟ್ಟೆಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಕ್ಲಾಸ್ ಬಂದು ಸಾಮ್ಯಯುತ ಪೈಪೋಟಿ ಮಾರುಕಟ್ಟೆ, ಸೊ ಮೋನೋಪಾಲಿಸ್ಟಿಕ್ ಕಾಂಪಿಟೇಷನ್. ಸೊ ಈಗಾಗಲೇ ನಾವು ಏಕಸ್ವಾಮ್ಯ ಮಾರುಕಟ್ಟೆಯನ್ನು ನೋಡಿದ್ದೀವಿ. ಸೊ ಏಕಸ್ವಾಮ್ಯ ಮಾರುಕಟ್ಟೆ ಈ ಮಾರುಕಟ್ಟೆನ ತದ್ವಿರುದ್ಧವಾದಂಥ ಲಕ್ಷಣವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಒಬ್ಬನೇ ಮಾರಾಟಗಾರ ಇದ್ದರೆ, ಇಲ್ಲಿ ಸಣ್ಣ ಸಣ್ಣ ಬೃಹತ್ ಗಾತ್ರದ ಅಂದರೆ ಅತಿ ಹೆಚ್ಚಿನ ಮಾರಾಟಗಾರರಿರ್ತಾರೆ, ಮತ್ತು ಅಲ್ಲಿ ಬದಲಿ ವಸ್ತುಗಳು ಇರೋದಿಲ್ಲ. ಆದರೆ ಇಲ್ಲಿ ಬದಲಿ ವಸ್ತುಗಳು ಇರ್ತವೆ ಅಂತೇಳಿ ಹೇಳ್ಬೋದು. ಸೊ ತುಂಬ ಅಪೋಸಿಟ್ ಆದಂಥ ಮಾರುಕಟ್ಟೆ ಸಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂತ ಹೇಳ್ಬೋದು. ಸೊ ಏನು ಹೇಳುತ್ತೆ ಇದು ಸಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂತಂದ್ರೆ ಏನು ಅಂತಂದರೆ, ಅಧಿಕ ಸಂಖ್ಯೆಯ ಸಣ್ಣ ಸಣ್ಣ ಮಾರಾಟಗಾರರು ವೈವಿಧ್ಯಮಯ ಆದರೆ ನಿಕಟ ಬದಲಿ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವ ಮಾರುಕಟ್ಟೆಯೇ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ. ಹೇಗಿರುತ್ತೆ ಇದರ ಕಂಡೀಷನ್ನು ಅಂತಂದರೆ, ಅಧಿಕ ಸಂಖ್ಯೆಯ ಮಾರಾಟಗಾರರು, ದೊಡ್ಡ ದೊಡ್ಡ ಬೃಹತ್ ಪ್ರಮಾಣದ ಉದ್ಯಮಿಗಳಲ್ಲ, ಸಣ್ಣ ಸಣ್ಣ ಉದ್ಯಮಿಗಳು ಅಥವಾ ಸಣ್ಣ ಸಣ್ಣ ಮಾರಾಟಗಾರರು, ಅವರು ನಿಕಟ ಬದಲಿ ವೈವಿಧ್ಯಮಯ ಮಟ್ ನಿಕಟ ಬದಲಿ ವಸ್ತುಗಳು ಅಂತಂದರೆ, ವೈವಿಧ್ಯಮಯ ಅಂತಂದರೆ ಏನು? ಸೊ ಅದರ ಒಂದು ಶಾಂಪು ಅಂತ ತಗೊಳ್ಳೋಣ. ಸೊ ನಾವು ಇವಾಗ ಮಾರುಕಟ್ಟೆಯಲ್ಲಿ ಎಷ್ಟು ವಿಧದ ಶಾಂಪುಗಳನ್ನು ನೋಡ್ತಾ ಇದ್ದೀವಿ, ಆದರೆ ಯಾವುದೂ ಕೂಡ ಒಂದೇ ಥರ ಇಲ್ಲ. ಅಂದರೆ ಒಂದೇ ರೀತಿಯಾದಂಥ ಸ್ಮೆಲ್ ಇರ್ಬೋದು, ಅದರ ಸ್ಟ್ರಕ್ಚರ್ ಇರ್ಬೋದು, ಅದರ ಪ್ಯಾಕಿಂಗ್ ಇರ್ಬೋದು, ಅದರ ಹೆಸರಿರ್ಬೋದು, ಅದು ವೈವಿಧ್ಯಮಯವಾಗಿದೆ. ಸೊ ಅಲ್ವಾ, ಎಷ್ಟೊಂದು ಶಾಂಪುಗಳನ್ನು ನೋಡ್ತೀವಿ ನಮ್ಮ ದಿನನಿತ್ಯ, ನಮ್ಮ ಮನೆಗಳಲ್ಲೇ ಕೂಡ ನಾವೇನು ಮಾಡ್ತಿರ್ತೀವಿ, ಒಬ್ಬರು ಒಂದೊಂದು ಅಟ್ಲೀಸ್ಟ್ ಒಂದು 5 ಶಾಂಪೂಸ್ ಅದನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಏನು ಒಂದು ಬಯಕೆನ ತೃಪ್ತಿಪಡಿಸೋಕ್ಕಿದೆ ಅದು. ಸೊ ನಾವು ಸ್ನಾನ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ತೀವಿ ಅಂತ ಅಂದರೆ, ಸೊ ಒಂದೇ ಬಯಕೆನ ತೃಪ್ತಿಪಡಿಸೋದಕ್ಕೆ ಹಲವು ವೈವಿಧ್ಯಮಯವಾದಂಥ ಶಾಂಪುಗಳಿದೆ. ಅದರ ಬಣ್ಣದಿಂದ ಇರ್ಬೋದು, ಸ್ಟ್ರಕ್ಚರಿಂದ ಇರ್ಬೋದು, ಸ್ಮೆಲ್ಲಿಂದ ಇರ್ಬೋದು, ಅದ್ರಲ್ಲಿ ಬಳಸಿರುವಂಥ ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಅವೆಲ್ಲವೂ ಕೂಡ ಡಿಫ್ರೆಂಟ್ ವೈವಿಧ್ಯಮಯವಾಗಿರ್ತವೆ. ಆದರೆ ನಿಕಟ ಬದಲಿ ವಸ್ತುಗಳು, ನಿಕಟ ಅದಿಲ್ಲ ಅಂತಂದರೆ ಬೇರೆ ಬಳಸ್ಬೋದು. ಇವಾಗ ನಾವು ಡವ್ ಶಾಂಪೂನ ಬಳಸ್ತಾ ಇದ್ದೀವಿ ಅಂತಂದರೆ, ಸೊ ಅದಿಲ್ಲ ಅಂತ ಅಂದರೆ ಚಿಕ್ ಶಾಂಪೂನ ಬಳಸ್ಬೋದು, ಅದಿಲ್ಲ ಅಂತಂದರೆ ಬೇರೆ ಶಾಂಪೂನ ಬಳಸ್ಬೋದು, ಮಿರಾ ಶಾಂಪೂನ ಬಳಸ್ಬೋದು. ಸೊ ಇಲ್ಲಾಂದರೆ ಅತಿ ನಿಕಟ ಬದಲಿ ವಸ್ತುಗಳಾಗಿರ್ತವೆ ಇವೆಲ್ಲ. ಎಷ್ಟು ಕಾಂಪಿಟೇಷನ್, ತುಂಬ ಹೈ ಲೆವೆಲ್ ಕಾಂಪಿಟೇಷನ್ ಅನ್ನೋದು ಇಲ್ಲಿ ಇರುತ್ತೆ. ಯಾಕೆ ಅಂತಂದರೆ ಅವರೆಲ್ಲರೂ ಸಣ್ಣ ಸಣ್ಣ ಮಾರಾಟಗಾರರು, ವೈವಿಧ್ಯ ಸರಕುಗಳೇ ಅವು, ಡಿಫ್ರೆಂಟ್ ಸರಕುಗಳು. ಈಗ ಮಾರ್ಕರ್ ಅಂತ ತಗೊಂಡ್ರೆ ಸೋ ಮೆನಿ ಮಾರ್ಕರ್ಸ್ ಅನ್ನೋದು ಮಾರುಕಟ್ಟೆಯಲ್ಲಿದೆ. ಇದು ಕ್ಯಾಮಿಲಿನ್ ಅನ್ನೋ ಇದು ಮಾರ್ಕರ್ ಇಲ್ಲ ಅಂತಂದರೆ ಬೇರೆ ಮಾರ್ಕರ್ ತಗೋಬೋದು. ಸೊ ಅತಿ ನಿಕಟ ಬದಲಿ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ. ಆದರೆ ವೈವಿಧ್ಯಮಯ ಈ ಮಾರ್ಕರನ್ನು ಇನ್ನೊಂದು ಮಾರ್ಕರ್ಗೆ ಹೋಲಿಸಿದರೆ ಇದರ ಕಲರ್ ಇರ್ಬೋದು, ಇದರ ಸ್ಟ್ರಕ್ಚರ್ ಇರ್ಬೋದು, ಆ್ಯಂಡ್ ಇದರ ಪ್ಯಾಕಿಂಗ್ ಇರ್ಬೋದು, ಇದರ ಹೆಸರು ಇರ್ಬೋದು, ತುಂಬ ಡಿಫ್ರೆಂಟ್ ಇರುತ್ತೆ. ಆದರೆ ಬಳಸೋದು ಮಾತ್ರ ಒಂದಕ್ಕೆ, ಬರೆಯೋದಕ್ಕೆ ಮಾತ್ರ ನಾವು ಇದನ್ನು ಬಳಸ್ತೀವಿ. ಅದೇ ರೀತಿ ಇದು ಇದರ ಒಂದು ವಿಶೇಷತೆ, ತುಂಬ ಹೈ ಲೆವೆಲ್ ಕಾಂಪಿಟೇಷನ್ ಅನ್ನೋದು ಇರುತ್ತೆ. ಯಾಕೆ ಅಂತಂದರೆ, ಈಗ ನಾವು ಟೂತ್ ಪೇಸ್ಟ್ ಅಂತ ತಗೊಳ್ಳೋಣ. ಟೂತ್ ಪೇಸ್ಟ್ಗಳು ಹಲವು ಟೂತ್ ಪೇಸ್ಟ್ ಇವೆ ಮಾರುಕಟ್ಟೆಯಲ್ಲಿ. ಸೋ ಮೆನಿ ಆಫ್ ಟೂತ್ ಪೇಸ್ಟ್ಗಳಿವೆ. ಅದರಲ್ಲಿ ನಂದು ಬೆಸ್ಟು ಅಂತ ಹೇಳೋದಕ್ಕೆ ನಾನು ಇನ್ನೊಬ್ಬರ ಜೊತೆ ನಾನು ಪೈಪೋಟಿಯನ್ನು ನಡೆಸಲೇಬೇಕಾಗತ್ತೆ. ಸೊ ಸಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಪ್ರಮುಖ ಲಕ್ಷಣವೇ ಅದು. ಅತ್ಯಂತ ನಿಕಟ ಬದಲಿ ವಸ್ತುಗಳು ಇರೋದ್ರಿಂದ ನನ್ನ ಸರಕು ಬೇರೆ ಸರಕುಗಳಿಗಿಂತಲೂ ಉತ್ತಮವಾಗಿದೆ ಅಂತ ಹೇಳಿ ಹೇಳ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಮಾರುಕಟ್ಟೆಯಲ್ಲಿ ಮಾರಾಟ ವೆಚ್ಚ ಅನ್ನೋದು ಎಸ್ಪೆಷಲಿ ಕಂಡುಬರುತ್ತೆ. ಸೊ ಒಂದೊಂದು ಮಾರುಕಟ್ಟೆಯಲ್ಲಿ ಒಂದೊಂದು ರೀತಿಯದು ನಮಗೆ ಕಂಡು ಬಂದರೆ, ಈ ಸಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರಾಟ ವೆಚ್ಚ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಬಿಕಾಸ್ ಎಲ್ಲವೂ ಕೂಡ ನಿಕಟ ಬದಲಿ ವಸ್ತುಗಳು. ಸೊ ಇಲ್ಲಿ ನಾವು ನೋಡೋದಾದರೆ, ಸೊ ಮಾರಾಟ ವೆಚ್ಚ ಅಂತ ಅಂದರೆ ಜಾಹೀರಾತು ಮತ್ತು ಪ್ರಚಾರದ ಮೇಲೆ ಮಾಡುವಂತಹ ವೆಚ್ಚ. ಇದು ಹೈ ಲೆವೆಲ್ ಆಫ್ ಮಾರಾಟ ವೆಚ್ಚನ ಅವನು ಮಾಡಲೇಬೇಕು. ಬಿಕಾಸ್ ಅವ್ನು ಲಾಭ ಗಳಿಸಲೇಬೇಕು ಅಂತಂದ್ರೆ ಮಾರುಕಟ್ಟೆಯಲ್ಲಿ ಒಂದಲ್ಲ ಸಾವಿರಾರು ತಗೊಳ್ರಿ, ನೀವು ಏನೇ ಪ್ರಾಡಕ್ಟ್ ತಗೊಂಡ್ರು ಕೂಡ ಅದಕ್ಕೆ ಬೇರೊಂದು ನಿಕಟ ಬದಲಿ ವಸ್ತುಗಳು ಸಿಗ್ತಾನೆ ಹೋಗ್ತಾ ಇರ್ತೀವಿ. ಇದೊಂದು ನಿಂತ ಇವಾಗ ನೋಡಿ, ನಾವು ಇವಾಗ ವಾಷಿಂಗ್ ಮಿಷಿನ್ ಬಳಸುವಂತಹ ಇದನ್ನು ತಗೊಳ್ಬೋದು, ಏನೋ ವಾಷಿಂಗ್ ಮಿಷಿನ್ ಪೌಡರ್ ಇರ್ಬೋದು, ಅವೆಲ್ಲವೂ ಕೂಡ ಹಲವು ಇದ್ದಾವೆ. ಒಂದು ಟೈರ್ಡಿಂದ ಹಿಡಿದು ಸೊ ವೀಲಿಂದ ಹಿಡಿದು ಎಷ್ಟೊಂದೆಲ್ಲ ಇದ್ದಾವೆ. ಇವುಗಳ ನಡುವೆ ನನ್ನ ಸರಕು ಬೆಸ್ಟ್ ಸರಕು ಅಂತ ಹೇಳೋದಕ್ಕೆ ಏನು ಬೇಕು ಅಂತಂದರೆ ಮಾರಾಟ ವೆಚ್ಚವನ್ನು ನಾವು ಮಾಡಲೇಬೇಕಾಗುತ್ತೆ. ಸೊ ಇದರ ಲಕ್ಷಣಗಳನ್ನು ನೋಡೋದಾದರೆ, ಅಧಿಕ ಸಂಖ್ಯೆಯ ಮಾರಾಟಗಾರರು. ಸೊ ಸಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಧಿಕ ಸಂಖ್ಯೆಯ ಮಾರಾಟಗಾರರು ಇರ್ತಾರೆ. ಸೊ ಕೌಂಟ್ಲೆಸ್ ಅಂತಲೂ ಅನ್ಬೋದು. ಅಂದರೆ ನಿಕಟ ಬದಲಿ ವಸ್ತುಗಳನ್ನು ಉತ್ಪಾದನೆ ಮಾಡೋಂಥ ಹಲವು ಉತ್ಪಾದಕರು ಇರ್ತಾರೆ, ಒಬ್ಬರು ಅಥವಾ ಇಬ್ಬರು ಅಲ್ಲ. ಕೌಂಟ್ ಮಾಡಲಿಕ್ಕೆ ಆಗದೆ ಇರೋಷ್ಟು ಅಥವಾ ಕೌಂಟ್ ಮಾಡೋಕ್ಕಾಗೋಷ್ಟು ಅತ್ಯಧಿಕ ಮಂದಿಯ ಒಂದು ಮಾರಾಟಗಾರರು ಇರ್ತಾರೆ ಅಂತೇಳಿ ಹೇಳ್ಬೋದು. ಸೆಕೆಂಡ್ ಒನ್, ವಸ್ತುವಿನ ವಿಭಿನ್ನತೆ. ಅವರು ನಿಕಟ ಬದಲಿ ವಸ್ತುಗಳನ್ನು ಉತ್ಪಾದನೆ ಮಾಡೋದು ವಸ್ತುವಿನ ವಿಭಿನ್ನತೆ ಇರುತ್ತೆ.
ಅದರ ಗಾತ್ರ ಇರ್ಬೋದು, ಅದರ ಕಲರ್ ಇರ್ಬೋದು, ಅದರ ರೂಪ ಇರ್ಬೋದು, ಅವೆಲ್ಲವೂ ಕೂಡ ವೈವಿಧ್ಯತೆಯಿಂದ ಕೂಡಿರುತ್ತೆ. ಸೊ ನೀವು ನಿಮ್ಮ ಮನೆಗಳಲ್ಲೇ ನೀವು ಒಂದು ರೀತಿ ಪರೀಕ್ಷೆ ಮಾಡಿ ನೋಡಿ, ಎಷ್ಟೆಲ್ಲ ನಿಮಗೆ ಪ್ರಾಡಕ್ಟ್ಸ್ ಕಣ್ಣಿಗೆ ಕಾಣಿಸುತ್ತೆ. ಅವೆಲ್ಲವೂ ಕೂಡ ಸೊ ಒಂದೇ ಬಯಕೆನ ತೃಪ್ತಿಪಡಿಸೋದಕ್ಕೆ ಬಳಸ್ತಿರ್ತೀವಿ, ಬಟ್ ಅವೆಲ್ಲವೂ ಕೂಡ ಡಿಫ್ರೆಂಟ್ ಆಗಿ ಇರುತ್ತೆ. ಥರ್ಡ್ ಒನ್, ಮುಕ್ತ ಪ್ರವೇಶ ಮತ್ತು ನಿರ್ಗಮನ. ಈ ಒಂದು ಮಾರುಕಟ್ಟೆಗೆ ಹೊಸ ಉದ್ಯಮಗಳ ಪ್ರವೇಶ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ನಿರ್ಬಂಧಗಳು ಇರೋದಿಲ್ಲ. ಅದೇ ರೀತಿ ಯಾರಿಗಾದ್ರೂ ಯಾವುದಾದ್ರೂ ಉದ್ಯಮಕ್ಕೆ ತಾನು ಲಾಸ್ ಅನುಭವಿಸ್ತಾ ಇದ್ದೀನಿ, ನಾನು ಈ ಒಂದು ಉದ್ಯಮದಿಂದ ಬಿಟ್ಟು ಹೋಗ್ತೀನಿ ಅನ್ನೋದಕ್ಕೆ ನಿರ್ಗಮನಕ್ಕೂ ಕೂಡ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಅನ್ನೋದು ಇರೋದಿಲ್ಲ ಇಲ್ಲಿ. ಸೊ ಮುಕ್ತ ಪ್ರವೇಶ, ಉದ್ಯಮ ಬರೋದಕ್ಕೆ ಮುಕ್ತ ಪ್ರವೇಶ ಇದೆ, ಹಾಗೆ ನನಗೆ ಬೇಡ ಅಂತ ಹೋಗೋರಿಗೂ ಕೂಡ ಮುಕ್ತ ನಿರ್ಗಮನ ಇದೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಆವಾಗಲೇ ಹೇಳಿದ್ನಲ್ಲ, ಈ ಮಾರುಕಟ್ಟೆಯ ವಿಶೇಷವಾದ ಲಕ್ಷಣ ಮಾರಾಟ ವೆಚ್ಚ. ಪ್ರಚಾರ ಮತ್ತು ಜಾಹೀರಾತಿನ ಮೇಲೆ ಮಾಡುವಂಥ ವೆಚ್ಚವನ್ನು ಮಾರಾಟ ವೆಚ್ಚ ಅಂತ ಹೇಳಿ ಕರಿತೀವಿ. ಮಾರಾಟ ವೆಚ್ಚ ಮಾಡಲಿಲ್ಲ ಅಂತಂದರೆ ಇವರು ಮಾರುಕಟ್ಟೆಯಲ್ಲಿ ಉಳಿಯಲು ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಒನ್, ಅಪರಿಪೂರ್ಣ ಜ್ಞಾನ. ಇಲ್ಲಿ ಮಾರಾಟ ಮಾಡೋರಿಗೂ ಅಥವಾ ಮತ್ತು ಕೊಂಡುಕೊಳ್ಳೋರಿಗೂ ಅಪರಿಪೂರ್ಣ ಜ್ಞಾನ ಅಥವಾ ಇರೋದನ್ನು ನಾವು ನೋಡ್ತೀವಿ. ಯಾಕೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ನಿಕಟ ಬದಲಿ ವಸ್ತುಗಳು ತುಂಬ ಇದ್ದಾವೆ. ಯಾವ ಸರಕಿನ ಬಗ್ಗೆ ತಿಳ್ಕೋಬೇಕು, ಯಾವ ಸರಕಿನ ಮೇಲೆ ಬಿಡಬೇಕು. ಸೊ ಹಾಗಾಗಿ ತುಂಬ ಸರಕುಗಳಿರೋದ್ರಿಂದ ಅವೆಲ್ಲವೂ ಕೂಡ ನಿಕಟ ಬದಲಿ ವಸ್ತುಗಳಿರೋದ್ರಿಂದ ಯಾವುದ್ರ ಬಗ್ಗೆನೂ ಸಂಪೂರ್ಣ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಅಪರಿಪೂರ್ಣ ಜ್ಞಾನ ಅನ್ನೋದು ನಮಗೆ ಇರುತ್ತೆ. ನೆಕ್ಸ್ಟ್ ಒನ್, ಗರಿಷ್ಠ ಲಾಭ. ಇಲ್ಲಿ ಪ್ರತಿಯೊಬ್ಬ ಉದ್ಯಮಿ ಗರಿಷ್ಠ ಲಾಭವನ್ನು ಗಳಿಸೋದ್ರ ಕಡೆನೇ ಗಮನ ಹರಿಸ್ತಾನೆ ವಿನಃ ಸೊ ಅದಕ್ಕೇನು ಬೇಕು ಅವನು ಅದನ್ನು ಮಾಡ್ತಾನೆ ಅವನು. ಸೊ ಗರಿಷ್ಠ ಲಾಭವನ್ನು ಗಳಿಸೋದಕ್ಕೆ ಏನು ಮಾಡಬೇಕು ಅವೆಲ್ಲವನ್ನು ಕೂಡ ಅವರು ಮಾಡ್ತಾರೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್, ಎರಡು ರೀತಿಯ ಪೈಪೋಟಿ. ಸ್ವಾಮ್ಯಯುತ ಪೈಪೋಟಿಯಲ್ಲಿ ನಾವು ಎರಡು ರೀತಿಯ ಪೈಪೋಟಿಗಳನ್ನು ನೋಡ್ತೀವಿ ಉದ್ಯಮಗಳ ನಡುವೆ. ಫಸ್ಟ್ ಒನ್, ಬೆಲೆ ಮುಖಾಂತರ ಪೈಪೋಟಿ. ಬೆಲೆ ಮುಖಾಂತರ ಅಂತಂದರೆ ಬೆಲೆನ ಕಡಿಮೆ ಮಾಡೋದ್ರ ಮೂಲಕ ಹೆಚ್ಚು ಪೈಪೋಟಿಗಳನ್ನು ಕೊಡ್ಬೋದು. ಸೊ ಅದು ಬೆಲೆ ಮೂಲಕ ಪೈಪೋಟಿ ಮಾಡೋದು. ಬೆಲೆ ಏತರ ಪೈಪೋಟಿ ಅಂತಂದರೆ ಬೆಲೆ ಅದೇ ಥರ ಇರುತ್ತೆ, ಅದರ ಒಂದು ಪ್ಯಾಕಿಂಗ್ ಸ್ಟೈಲು, ಅದರ ಗುಣಮಟ್ಟನೋ ಅಥವಾ ಬೇರೆ ಒಂದು ಅದರ ಬಣ್ಣನೋ ಏನೋ ಒಂದು ಅದನ್ನು ಚೇಂಜ್ ಮಾಡಿ ಅದರ ಮೂಲಕನೂ ಕೂಡ ಪೈಪೋಟಿಯನ್ನು ಮಾಡಬಹುದು. ಸೊ ನಾವು ಎಷ್ಟೇ ಒಳ್ಳೆ ಪ್ರಾಡಕ್ಟ್ ಮಾಡಿದರೂ ಕೂಡ ಅದರ ಪ್ಯಾಕಿಂಗ್ ಸರಿಯಾಗಿಲ್ಲ, ಅದರ ಹೆಸರು ಸರಿಯಾಗಿಲ್ಲ ಅಂತಂದರೆ ನಾವು ಅದ್ರ ಕಡೆ ಅಟ್ರಾಕ್ಷನ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಎರಡು ರೀತಿಯ ಒಂದು ಪೈಪೋಟಿಯನ್ನು ನೋಡ್ತೀವಿ. ಒಂದು ಬೆಲೆಯನ್ನು ಕಡಿಮೆ ಮಾಡೋ ಮೂಲಕ ಪೈಪೋಟಿ ಮಾಡ್ತಾರೆ, ಇಲ್ಲ ಅಂತಂದರೆ ವಸ್ತುವಿನ ಗುಣಮಟ್ಟವನ್ನು ಹೆಚ್ಚು ಮಾಡೋದು, ಕಲರನ್ನು ಹೆಚ್ಚು ಮಾಡೋದು ಅಥವಾ ಅದರ ಒಳ್ಳೆ ರೀತಿಯಾದ ಪ್ಯಾಕಿಂಗ್ ಮಾಡೋದು, ಈ ರೀತಿ ಬೆಲೆಯೇತರ ಪೈಪೋಟಿಯನ್ನು ಕೂಡ ಇವರು ನಡೆಸ್ತಾರೆ ಅಂತೇಳಿ ಹೇಳ್ಬೋದು. ಇಲ್ಲಿ ಯಾವ ರೀತಿ ಬೆಲೆ ನಿರ್ಧಾರ ಆಗುತ್ತೆ ಅಂತೇಳಿ ನೋಡೋಣ. ಇವಾಗ ನಾವು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಹೇಗೆ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಆಗುತ್ತೆ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಎರಡು ಕಂಡೀಷನ್ ಅನ್ನು ನೋಡ್ತೀವಿ, ಒಂದು ಅಲ್ಪಾವಧಿ ಮತ್ತೊಂದು ದೀರ್ಘಾವಧಿ. ಅವೆರಡರಲ್ಲೂ ಕೂಡ ಎರಡು ಷರತ್ತುಗಳಿರ್ತವೆ. ಏನಂತಂದ್ರೆ ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚ ಸಮನಾಗಿರಬೇಕು ಅಂತಂದ್ರೆ ಮಾರ್ಜಿನಲ್ ರೆವಿನ್ಯೂ ಇಸ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. ಮತ್ತೆ ಸೀಮಾಂತ ವೆಚ್ಚದ ರೇಖೆ ಸೀಮಾಂತ ಆದಾಯ ರೇಖೆಯನ್ನು ಕೆಳಗಿನಿಂದ ಛೇದಿಸಬೇಕು ಅಂತ. ಸೊ ನಾವು ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಏನು ನೋಡಿರ್ತೀವೋ ಅದೇ ನೋಡಿರ್ತೀವಿ ಇಲ್ಲೂ ಕೂಡ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಪಾವಧಿಯಲ್ಲಿ ಕಡಿಮೆ ಲಾಭ, ಬಟ್ ಇಲ್ಲಿ ಅಲ್ಪಾವಧಿಯಲ್ಲಿ ಅಧಿಕ ಲಾಭ, ದೀರ್ಘಾವಧಿಯಲ್ಲಿ ಸಾಮಾನ್ಯ ಲಾಭ ಅನ್ನೋದನ್ನ ಗಳಿಸ್ತೇವೆ ಇಲ್ಲಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ. ಇಲ್ಲಿ ನಾವು ಅಲ್ಪಾವಧಿಯಲ್ಲಿ ಹೇಗೆ ಇರುತ್ತೆ ಅಂತಂದ್ರೆ ಇಲ್ಲಿ ಅತ್ಯಧಿಕ ಲಾಭ ಅನ್ನೋದನ್ನ ಸ್ವಾಮ್ಯಯುತ ಪೈಪೋಟಿ ಮಾರಾಟಗಾರ ಹೆಚ್ಚು ಅಲ್ಪಾವಧಿಯಲ್ಲಿ ಹೆಚ್ಚು ಗಳಿಸ್ತಾ ಹೋಗ್ತಾ ಇರ್ತಾನೆ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಇದು ನಿಮಗೆ ಗೊತ್ತಿದೆ, AR ರೇಖೆ, ಇದನ್ನು ನಾವು ಬೆಲೆ ರೇಖೆ ಅಂತಲೂ ಕರಿತೀವಿ. ಸೊ ಅಥವಾ ಡಿಮ್ಯಾಂಡ್ ರೇಖೆ ಅಂತಲೂ ಕರಿತೀವಿ, ಅಂದರೆ ಬೇಡಿಕೆ ರೇಖೆ ಅಂತಲೂ ಕರಿತೀವಿ. ಸೊ ಯಾಕೆ ಈ ರೇಖೆ ಕೆಳಮುಖವಾಗಿ ಬಾಗಿದೆ ಅಂತಂದರೆ ಬೆಲೆ ಕಡಿಮೆ ಆದಂತೆಲ್ಲ ಹೆಚ್ಚೆಚ್ಚು ಕೊಂಡ್ಕೊಳ್ಳೋದಕ್ಕೆ ಅವ್ರು ಹೋಗ್ತಾರೆ ಅನ್ನೋದನ್ನು ಇಂಡಿಕೇಟ್ ಮಾಡುವಂಥ ಉದ್ದೇಶದಿಂದ. ಮತ್ತು ಇದು MR ರೇಖೆ, ಮಾರ್ಜಿನಲ್ ರೆವಿನ್ಯೂ ರೇಖೆ. ಸೊ ಸ್ವಾಮ್ಯಯುತ ಪೈಪೋಟಿ ಮಾರಾಟಗಾರ ಸ್ವಲ್ಪ ಬೆಲೆಯನ್ನು ಕಡಿಮೆ ಮಾಡೋ ಮೂಲಕ ಹೆಚ್ಚೆಚ್ಚು ಲಾಭವನ್ನು ಗಳಿಸ್ಬೋದು, ಅಂದರೆ ಹೆಚ್ಚೆಚ್ಚು ಮಾರಾಟ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬೆಲೆನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡೋದ್ರಿಂದ, ಹೆಚ್ಚು ಮಾರಾಟ ಮಾಡೋದ್ರಿಂದ ಹೆಚ್ಚು ಲಾಭಗಳು ಆತನಿಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಇಲ್ಲಿ MR ರೇಖೆ ಅಂದರೆ ಮಾರ್ಜಿನಲ್ ರೆವಿನ್ಯೂ, AR ಅಂತಂದರೆ ಆವ್ರೇಜ್ ರೆವಿನ್ಯೂ. ಈ MR ರೇಖೆಯನ್ನು MC ರೇಖೆ ಅಂದರೆ ಸೀಮಾಂತ ವೆಚ್ಚದ ರೇಖೆ ಕೆಳಗಿನಿಂದ ಛೇದಿಸಬೇಕು. ಈ ಛೇದನ ಆಗುವಂತಹ ಬಿಂದುವಿನಲ್ಲಿ ಏನಾಗುತ್ತೆ ಅಂತಂದರೆ MR ಇಸ್ ಈಕ್ವಲ್ ಟು MC ಆಗುತ್ತೆ. ಸೊ ಎರಡು ಷರತ್ತುಗಳು ಇಲ್ಲಿ ನಮಗೆ ಫುಲ್ಫಿಲ್ ಆದವು. ಒಂದೇನಂತಂದರೆ MR ಇಸ್ ಈಕ್ವಲ್ ಟು MC ಆಯಿತು, ಮತ್ತೊಂದೇನಂತಂದರೆ MR ರೇಖೆಯನ್ನು MC ರೇಖೆ ಕೆಳಗಿನಿಂದ ಛೇದಿಸಬೇಕು. ಎಲ್ಲಿ ಛೇದಿಸುತ್ತೋ ಅಲ್ಲಿ ನಮಗೆ ಒಂದು ಉತ್ಪನ್ನ ಅನ್ನೋದು ಸಿಗುತ್ತೆ, OQ ಪ್ರಮಾಣದ ಉತ್ಪನ್ನ ಅನ್ನೋದು ಸಿಗುತ್ತೆ. ಅದೇ ರೇಖೆಯನ್ನು ನಾವು ಇನ್ನು ಸ್ವಲ್ಪ ಮುಂದುವರಿಸಿದ್ರೆ ನಮಗೆ ಬೆಲೆ ಅನ್ನೋದು ಕೂಡ ಸಿಕ್ಕುತ್ತೆ.
OP ಪ್ರಮಾಣದ ಬೆಲೆ ಅನ್ನೋದು ಕೂಡ ಸಿಗುತ್ತೆ. ಯಾವಾಗ ಈ ರೇಖೆಯನ್ನು, ಯಾವ ರೇಖೆ, EQ ರೇಖೆಯನ್ನು ನಮ್ಮ AC ಕರ್ವ್ ಛೇದಿಸುತ್ತೋ, ನಮ್ಮ AC ಕರ್ವ್ ಛೇದಿಸುತ್ತೋ ಅಲ್ಲಿ ಏನಾಗುತ್ತೆ, ಲಾಭ ಅನ್ನೋದು ಸಿಗುತ್ತೆ. ಸೊ ಈ ಬಿಂದುವಿನಲ್ಲಿ ಅವನಿಗೆ ಲಾಭ ಅನ್ನೋದು ಸಿಗುತ್ತೆ. ಹಾಗಾದ್ರೆ ಎಷ್ಟು ಸಿಕ್ಕಿದೆ ಅಂತ ಹೇಳಿ ನೋಡೋಣ. ಇಲ್ಲಿ ನಮ್ಮ ಸ್ವಾಮ್ಯಯುತ ಪೈಪೋಟಿ ಮಾರಾಟಗಾರನಿಗೆ OPMQ ಅಷ್ಟು ಆದಾಯ ಸಿಕ್ಕಿದೆ. OPMQ ಅಷ್ಟು ಆದಾಯ ಅನ್ನೋದು ಸಿಕ್ಕಿದೆ. ಅದರಲ್ಲಿ ಅವನಿಗೆ OSE1Q ಅಷ್ಟು ವೆಚ್ಚ ಅನ್ನೋದು ಆಗಿದೆ. ಆದಾಯದಲ್ಲಿ ವೆಚ್ಚವನ್ನು ಕಳೆದ ನಂತರ ಉಳಿಯುವಂಥ SPME1 ಈ ಭಾಗ ಏನಿದೆ, ಈ ಭಾಗವನ್ನು ನಾವು ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. SPME1 ಇದು ಏನಿದೆ, ಇದು ಪ್ರಾಫಿಟ್. ಅಲ್ಪಾವಧಿಯಲ್ಲಿ ನಮ್ಮ ಸ್ವಾಮ್ಯಯುತ ಪೈಪೋಟಿ ಮಾರಾಟಗಾರ ಅತ್ಯಧಿಕ ಲಾಭವನ್ನು ಗಳಿಸ್ತಾನೆ. ಇಲ್ಲಿ ನೋಡಿ, OQ ಪ್ರಮಾಣದ ಉತ್ಪನ್ನನೂ ನಿರ್ಧಾರ ಆಯಿತು, OP ಪ್ರಮಾಣದ ಬೆಲೆಯೂ ನಿರ್ಧಾರ ಆಯಿತು, ಇಷ್ಟು ಪ್ರಮಾಣದ ಲಾಭ ಕೂಡ ನಮಗೆ ಸಿಕ್ತು ಅಂತೇಳಿ ಹೇಳ್ಬೋದು. ಇದನ್ನೇ ನಾವು ದೀರ್ಘಾವಧಿಯಲ್ಲಿ ಹೇಗೆ ಇರುತ್ತೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ನಿರ್ಧಾರ ಅಂತಂದರೆ, ಇಲ್ಲೂ ಕೂಡ ಆಸ್ ಇಟ್ ಈಸ್. ಬಟ್ ಇಲ್ಲಿ ಏನಂತಂದರೆ ಅತ್ಯಧಿಕ ಲಾಭ ಅನ್ನೋದು ಅವನು ಗಳಿಸಲ್ಲ, ಸಾಮಾನ್ಯ ಲಾಭ ಅನ್ನೋದು ಗಳಿಸ್ತಾನೆ. ಸೊ ಇಲ್ಲಿ ನಿಮಗೆ ಗೊತ್ತಿದೆ, ಇದು AR ಕರ್ವ್, ಇದು MR ಕರ್ವ್. ಅಂದರೆ ಎಲ್ ಅಂತ ಸೇರಿಸ್ಬೇಕು. ಲಾಂಗ್ ರನ್ ಆವ್ರೇಜ್ ರೆವೆನ್ಯೂ, ಲಾಂಗ್ ರನ್ ಮಾರ್ಜಿನಲ್ ರೆವೆನ್ಯೂ. ಸೊ ಇಲ್ಲಿ ನಮ್ಮ LMC ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಯಾವಾಗ ಛೇದಿಸುತ್ತೋ ಅಲ್ಲಿ ಏನಾಗುತ್ತೆ, ಅಲ್ಲಿ ಉತ್ಪನ್ನ ಅನ್ನೋದು ನಿರ್ಧಾರ ಆಯಿತು. ಅದನ್ನು ನಾವು AR ತನಕ ಹೇಳ್ಕೊಂಡು ಹೋದರೆ ಅಲ್ಲಿ ನಮಗೆ OP ಬೆಲೆ ಅನ್ನೋದು ಸಿಕ್ತು. ಸೊ ಇಲ್ಲಿ ನಮಗೆ ಪ್ರಾಫಿಟ್ ಅನ್ನೋದು ಸಿಗಲ್ಲ, ಅಂದರೆ ಹೆಚ್ಚಿನ ಪ್ರಾಫಿಟ್ ಅನ್ನೋದು ಸಿಗಲ್ಲ. ಇದು LAC ರೇಖೆ. ಸೊ ಇಲ್ಲಿ ಏನಾಯಿತು ಅಂತಂದರೆ, ಒಬ್ಬ ಸ್ವಾಮ್ಯಯುತ ಪೈಪೋಟಿ ಮಾರಾಟಗಾರನಿಗೆ ಇಲ್ಲಿ ದೀರ್ಘಾವಧಿಯಲ್ಲಿ ಸಾಮಾನ್ಯ ಲಾಭ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ OX ಅಕ್ಷದಲ್ಲಿ ಉತ್ಪನ್ನವನ್ನು ತೋರಿಸ್ತಾ ಇದ್ದೀವಿ, OY ಅಕ್ಷದಲ್ಲಿ ವೆಚ್ಚ ಮತ್ತು ಆದಾಯವನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ದೀರ್ಘಾವಧಿಯಲ್ಲಿ ಏನಾಗ್ತಿದೆ ಅಂತಂದರೆ, ಎಲ್ಲಿ ನಮ್ಮ LMC ಕರ್ವ್ LMR ಕರ್ವನ್ನು ಎಲ್ಲಿ ಟಚ್ ಮಾಡುತ್ತೋ, ಅಂದರೆ E1 ಅಲ್ಲಿ ಅದು ಛೇದಿಸುತ್ತೋ ಅಲ್ಲಿ OQ ಪ್ರಮಾಣದ ಉತ್ಪನ್ನ ನಿರ್ಧಾರ ಆಯಿತು. ಅದನ್ನು ನಾವು LAC ತನಕ ತಗೊಂಡೋದ್ರೆ, LAR ತನಕ ತಗೊಂಡೋದ್ರೆ ನಮಗೆ OP ಪ್ರಮಾಣದ ಬೆಲೆ ಅನ್ನೋದು ನಿರ್ಧಾರ ಆಯಿತು. ಇಲ್ಲಿ ಒಬ್ಬ ಸ್ವಾಮ್ಯಯುತ ಪೈಪೋಟಿ ಮಾರಾಟಗಾರನಿಗೆ OPMQ ಅಷ್ಟು ವೆಚ್ಚ ಆದರೆ OPMQ ಅಷ್ಟು ಆದಾಯನೂ ಕೂಡ ಸಿಗುತ್ತೆ. ಅಂದರೆ ಅವನು ಎಷ್ಟು ವೆಚ್ಚ ಮಾಡಿರ್ತಾನೋ ಅಷ್ಟೇ ಆದಾಯವನ್ನು ಅವನು ಗಳಿಸ್ತಾನೆ. ಇದು ನಾರ್ಮಲ್ ಲಾಭ ಅನ್ನೋದು ಸಿಗುತ್ತೆ. ಇದು ನಮ್ಮ ದೀರ್ಘಾವಧಿಯಲ್ಲಿ ಸ್ವಾಮ್ಯಯುತ ಪೈಪೋಟಿ ಮಾರಾಟಗಾರ ಗಳಿಸುವಂಥದ್ದನ್ನು ನೋಡ್ತೀವಿ. ಸೊ ಇಲ್ಲಿ ನಮಗೆ ಪ್ರತಿಯೊಂದು ಮಾರುಕಟ್ಟೆನೂ ನಮಗೆ ತಿಳಿಬೇಕು ಅಂತ ಅಂದರೆ ಪ್ರತಿಯೊಂದು ಮಾರುಕಟ್ಟೆಯ ವಿಶೇಷತೆಗಳನ್ನು ತಿಳ್ಕೊಂಡು ಹೋಗ್ತಾ ಇರಬೇಕು. ಯಾವ ಅವಧಿಯಲ್ಲಿ ಅತ್ಯಧಿಕ ಲಾಭ ಗಳಿಸುತ್ತೆ, ಯಾವ ಅವಧಿಯಲ್ಲಿ ಕಡಿಮೆ ಲಾಭಗಳನ್ನು ಗಳಿಸುತ್ತೆ ಅನ್ನೋದು ನಮಗೆ ಕ್ಲಾರಿಟಿ ಅನ್ನೋದು ಸಿಗಬೇಕು. ಸೊ ಈ ಒಂದು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಡಿಯೋನ ನಿಮ್ಗೆ ನೋಡಿದ್ರೆ ಲಿಂಕ್ ಅನ್ನೋದು ಸಿಗುತ್ತೆ. ಸೊ ಯಾವ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಅಂತ ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ. ಯಾಕೆ ಅಂತಂದರೆ ಒಂದೊಂದು ಕರ್ವ್ ಒಂದೊಂದು ಅರ್ಥವನ್ನು ಕೊಡ್ತಾ ಇರುತ್ತೆ. ಸಾಮಾನ್ಯವಾಗಿ ನೀವು ಕ್ವಶನ್ ಪೇಪರ್ಸಲ್ಲಿ ನೋಡ್ಬೋದು, ಒಂದು ಕರ್ವನ್ನು ಕೊಟ್ಟು ಇದು ಯಾವುದನ್ನು ತೋರಿಸುತ್ತೆ ಅಂತ. ಸುಮ್ಮನೆ ಇವಾಗ ಹಿಂಗೆ ಹೇಳೋದು, ಇದು ಯಾವ ಕರ್ವ್ ಅಂತ ಹೇಳಿದ್ರೆ ಏನಂತ ಹೇಳೋಕ್ಕಾಗುತ್ತೆ. ಸೊ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಅಂತಂದರೆ ಅದು ಶಾರ್ಟ್ ರನ್ನಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಇಂಡಿಕೇಟ್ ಮಾಡ್ತಾ ಇದೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ನಾನು ಅದ್ರ ಬಗ್ಗೆ ಗೊತ್ತಿದೆ, ನಾನು ಹೇಳ್ತೀನಿ. ಆದರೆ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ವಿಡಿಯೋಸನ್ನು ಕಂಪ್ಲೀಟ್ ನೋಡಬೇಕು. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಥ್ಯಾಂಕ್ ಯು.